ತುಮಕೂರು ಜಿಲ್ಲೆ ಬಿಜೆಪಿಯಲ್ಲಿ ಜಿಲ್ಲಾಧ್ಯಕ್ಷ ಸ್ಥಾನ ಬದಲಾವಣೆ ಕುರಿತು ಚರ್ಚೆ ಜೋರಾಗಿದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಸಾಧ್ಯತೆ ಬೆನ್ನಲ್ಲೇ ಜಿಲ್ಲಾಧ್ಯಕ್ಷರ ಬದಲಾವಣೆಯ ಕೂಗು ಕೂಡ ಕೇಳಿ ಬರ್ತಾ ಇದೆ. ಅಧ್ಯಕ್ಷಗಿರಿಗಾಗಿ ಹಲವು ಮುಖಂಡರು ತೆರೆಮರೆಯಲ್ಲಿ ಲಾಬಿ ನಡೆಸುತ್ತಿದ್ದಾರೆ. ದಿನದಿಂದ ದಿನಕ್ಕೆ ಆಕಾಂಕ್ಷಿಗಳ ಪಟ್ಟಿ ವಿಸ್ತಾರವಾಗುತ್ತಿದ್ದು ಪಕ್ಷದ ವಲಯದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ತುಮಕೂರು ಜಿಲ್ಲಾ ಬಿಜೆಪಿ ವಲಯದಲ್ಲಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕಾಗಿ ಪೈಪೋಟಿ ತೀವ್ರಗೊಂಡಿದೆ. ರಾಜ್ಯ ಮಟ್ಟದಲ್ಲಿ ನಾಯಕತ್ವ ಬದಲಾವಣೆಯಾದರೆ ಜಿಲ್ಲಾಧ್ಯಕ್ಷರ ಬದಲಾವಣೆಯು ಬಹುತೇಕ ಖಚಿತ ಎಂಬ ಚರ್ಚೆಗಳು ಪಕ್ಷದ ಕಾರ್ಯಕರ್ತರ ನಡುವೆ ಹರಿದಾಡ್ತಾ ಇದೆ. ಈ ನಡುವೆ ಬಿಜೆಪಿ ಮುಖಂಡ ಸ್ಫೂರ್ತಿ ಚಿದಾನಂದ್ ಅವರು ತಾವು ಜಿಲ್ಲಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಎಂಬುದನ್ನು ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ಒಟ್ಟಾರೆ ಜಿಲ್ಲಾಧ್ಯಕ್ಷ ಬದಲಾವಣೆ ಕುರಿತು ಚರ್ಚೆ ಜೋರಾಗುತ್ತಿದ್ದಂತೆ ಆಕಾಂಕ್ಷಿಗಳ ಚಟುವಟಿಕೆಗಳಲ್ಲೂ ಹೆಚ್ಚಾಗಿದ್ದು ಪಕ್ಷದ ಹೈಕಮಾಂಡ್ ಯಾವ ನಿರ್ಧಾರ ಕೈಗೊಳ್ಳಲಿದೆ ಎಂಬುದರ ಬಗ್ಗೆ ಕಾರ್ಯಕರ್ತರು ಕುತೂಹಲದಿಂದ ಕಾಯುತ್ತಿದ್ದಾರೆ ಎಂದರು. 3 ವರ್ಷ ಈಗಾಗಲೇ ಕಂಪ್ಲೀಟ್ ಆಗಿರೋದ್ರಿಂದ ಎಲ್ಲ ಒಂದು ಮುಂದಿನ ನಾಯಕರುಗಳು ಅದು ತೀರ್ಮಾನ ತಗೊಂಡಾದಾಗ ಬೇರೆ ಒಬ್ಬ ನಾಯಕರು ಕೂಡ ಬೇರೆ ಒಬ್ಬ ಅಧ್ಯಕ್ಷ ಕೂಡ ಬರ್ಬೋದು. ನಾವು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಈ ಒಂದು ತುಮಕೂರಿನ ಏನು ಭಾರತೀಯ ಜನತಾ ಪಕ್ಷದ ಒಂದು ಸಣ್ಣ ಮಟ್ಟದಾಗಲಿ ದೊಡ್ಡ ಮಟ್ಟದ ಎಲ್ಲ ಕಾರ್ಯಕರ್ತರನ್ನು ಸ್ಪಂದಿಸುವ ಗುಣ ನಮಗಿದೆ. ಮತ್ತು ಒಬ್ಬ ನಾಯಕನಾಗಬೇಕಾದ್ರೆ ಕಾರ್ಯಕರ್ತರ ನೋವು ಏನಿದೆ, ಕಾರ್ಯಕರ್ತನ ಯಾವ ರೀತಿ ಸರಿದೂಗಿಸ್ಬೇಕು, ಆವಾಗ ಕೂಡ ಸಂಪೂರ್ಣವಾದಂಥ ನಾಯಕರಾಗ್ತಾರೆ. ಆ ಗುಣಗಳನ್ನು ನನ್ನಲ್ಲಿ ರೂಢಿಸ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅದು ಏನಾದರೂ ಅವಕಾಶ ಕೊಟ್ಟರೆ ಸಮತೋಲನವಾಗಿ ನಡೆಸ್ಕೊಂಡು ಹೋಗೋ ಶಕ್ತಿ ನನ್ನಲ್ಲಿದೆ ಅಂತ ಹೇಳ್ತೀನಿ. ಅಕ್ಷರ ಸತ್ಯ, ಅದರಲ್ಲೇನಿಲ್ಲ. ತುಮಕೂರಿನ 11 ಕ್ಷೇತ್ರದಲ್ಲೂ ಕೂಡ ನಿಸ್ವಾರ್ಥವಾದ ಹೋರಾಟವನ್ನು ಮಾಡ್ತೀವಿ ಮತ್ತು ಹೆಚ್ಚು ಸ್ಥಾನಗಳನ್ನು ಕಳಿಸುವಂಥ ಕೆಲಸನೂ ಕೂಡ ಮಾಡ್ತೀವಿ. ಮತ್ತು ಎಲ್ಲೋ ಒಂದು ನಮ್ಮ ಕಾರ್ಯಕರ್ತರಲ್ಲಿ ಅವರಲ್ಲಿ ಇನ್ನೂ ಹೆಚ್ಚಿನ ಶಕ್ತಿ ತುಂಬುವಂಥ ಕೆಲಸ ಮಾಡ್ತೀವಿ. ಮತ್ತು ರಾಷ್ಟ್ರ ಪ್ರೇಮದ ಜೊತೆಗೆ ನಮ್ಮ ಭಾರತೀಯ ಜನತಾ ಪಕ್ಷವನ್ನು ಎಲ್ಲ ಇವಾಗ ಬರ್ತಕ್ಕಂಥ ಜಿಲ್ಲಾ ಪರಿಷತ್ ಎಲೆಕ್ಷನ್ ಆಗಿರ್ಬೋದು, ಗ್ರಾಮ ಪಂಚಾಯತಿಗಳಾಗಿರ್ಬೋದು, ಪುರಸಭೆಗಳಾಗಿರ್ಬೋದು, ಕಾರ್ಪೊರೇಷನ್ಗಳಾಗಿರ್ಬೋದು, ಎಲ್ಲ ಎಲೆಕ್ಷನಲ್ಲೂ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ವಾನುಮತದಿಂದ ಮತ ಬರಬೇಕು ಮತ್ತು ನಮ್ಮ ಸದಸ್ಯರು ಬರಬೇಕು ಅನ್ನುವ ಒಟ್ಟಿಗೆ ಹೋರಾಟವನ್ನು, ಸಂಘಟಿತ ಹೋರಾಟವನ್ನು ಎಲ್ಲರನ್ನು ಸೇರಿಸ್ಕೊಂಡು ಮಾಡುವಂಥ ಚೈತನ್ಯವಿದೆ. ಅವರು ಕೊಡದೇ ಹೋದರೂ ಕೂಡ ನಾನು ಈ ಕೆಲಸವನ್ನು ಮಾಡ್ತೇನೆ.